ಬರ್ರಿಪ್ಪ ಎಲ್ಲಾರು ಸಂಜೆ ಮುಂದ ಕುತ್ಕೊಂಡ ಚೋಳಿಕಾಯಿ ಚುಂಟ್ರಿ. ಅವ್ರನ್ನು ಕರಿತೀನ ಅವ್ರ ಬರ್ಬೇಕು. ಚೋಳಿಕಾಯಿ ಅಂದ್ರ ನನಗ್ ಬಾಳ ಪ್ರೀತಿ ನೋಡ್ರಿ. ಚೋಳಿಕಾಯಿ ಪಲ್ಯ ಅಂದ್ರ ಬಾಳ ಇದು ನನಗ. ಅದಕ್ಕಾಗಿ ಮಾಡ್ಬೇಕಲ್ರಿ. ಬರ್ರಿ ಈಗ ಹಿಂಗ ಕುತ್ಕೊಂಡ ಹಿಂಗ ಸಂಜೆನ್ಯಾಗ ಸಂತಿಗೆ ಹೋಗಿ ಬನ್ರಿ. ಬಜ್ಜಿ ಚುನ್ಮರಿ ತೊಗೊಂಬಂದಿವ, ತಿಂದಿವ. ಇನ್ನೇನೈತಿ, ಖಾಲಿ ಕುಂಡ್ರು ಬದ್ಲಿ ಒಂದಿಟ ಹೆಲ್ಪ್ ಮಾಡುದು. ಚುಮ್ಮರಿ ಸೇವ ಬಜ್ಜಿ ತಿಂದಿ ನಮ್ಮ ಮನೆಯವ್ರು ಎಷ್ಟು ಸುಳ್ಳು ಹೇಳ್ತಾರ ನೋಡ್ರಿ. ಮತ್ತ ಅವ್ರಿಗೆ ಮಾಡಂದ್ ಪೆಟ್ಟಿಗೆ ಮತ್ತ ಅದು ಒಂದಿದ ನಾವು ಒಟ್ಟು ಮಾಡುದ್ರಿ. ಖಾಲಿ ಕೂತೇನ ಈಗ ಟಿವಿ ರಿಚಾರ್ಜ್ ಮಾಡ್ಸಿಲ್ಲ, ನಾನು ಫೋನ್ ರಿಚಾರ್ಜು ಮಾಡ್ಸಿಲ್ಲ. ಮತ್ತೇನೈತ್ರಿ ಕೆಲಸ ಇಷ್ಟ ಮಾಡ್ಕೋತ ಕುಂಡ್ರು ನೋಡ್ರಿ. ಇಲ್ಲ ನಾನು ಒಬ್ಬಾಕೆ ಮೆಣಸಿನ್ಕಾಯಿ ತುಂಬಿ ಮೆಣಸಿನ್ಕಾಯಿ ತಗೊಂಬಂದಾರ. ಕೊತ್ತಂಬರಿ ಅವ್ರಿಗೆ ಹಾಕಿದ್ರೆ ಇಷ್ಟ ಆಗಂಗಿಲ್ಲ. ಯಾವ ಅಡ್ಗೆ ಕೊತ್ತಂಬರಿ ಹಾಕಿದ್ರು ಇಷ್ಟ ಆಗಂಗಿಲ್ಲ. ಕೊತ್ತಂಬರಿ ತರಬೇಡ ಅಂತ ಹೇಳೀನಿ. ತರಬೇಡ ಅಂತ ಹೇಳಿದಕ್ಕೆ ಒಂದ್ ದೊಡ್ಡ ಹೊರಿ ತಗೊಂಬಂದಾರ 20 ರೂಪಾಯಿ. ಕೊಡ್ಬೇಡ ನೋಡಕ್ ಹೆಣ್ಮಗಳು ಕೊಟ್ಲ ಓದ ಬಿಡು. 5 ರೂಪಾಯಿ 10 ರೂಪಾಯಿ ಕೊಟ್ಟು ಯಾರ ಒಂದ್ ಈಟ್ ತಗೊಂಡ್ಬರುತ್ತಾರ್ರಿ. ಅದನ್ನ ತಡಿತೈತೆ ಬಿಡ್ತೈತೆ ಫ್ರಿಜ್ ಐತಂತ. ನೀ ರೊಕ್ಕ ಕೊಡ್ಬೇಡತ್ ಮಾರಾಯ, ರೊಕ್ಕ ಕೊಡ್ಬೇಡ ಮಾರಾಯ. ಒಯ್ ಹಂಗ ತಿನ್ ಹೋಗತ್ ನಾಕತ್ರ. ಮತ್ತೆ ಇನ್ನೇನ್ ಮಾಡುದು? ಇರ್ಲಿ ಕೊಡ್ರಿ. ಹಂಗಾರ ಅಷ್ಟು ಭಕ್ತಿಗೆ ಕೊಡ್ತೀರಿ ಅಂದ್ರೆ ಯಾಕೆ ಬ್ಯಾಡ ಅನ್ನೋದು ತಗೊಂಬನ್ನಿ. ರೊಕ್ಕ ಕೊಡ್ಲಿಲ್ಲ, ರೊಕ್ಕ ಕೊಟ್ಟಿರ್ತಾರ ನಮ್ಮ ಮನೆಯವ್ರು. ನನ್ ಮುಂದೆ ಹಂಗ ಹೇಳ್ತಾರ. ನನ್ ಪಾಡಿಗೆ ನಾನು ಸುಮ್ಮನೆ ಇನ್ ಚೋಳಿಕಾಯಿ ಸೋಸು ಅಂತ ಇದನ್ ಅಂದ್ರ ಕೊತ್ತಂಬರಿ ಐತಲ್ಲ, ಕೊತ್ತಂಬರಿ ಬಾಳ ಐತಿ. ಹಂಗಾಗಿ ಹಸಿ ಖಾರ ಬಾಳ ದಿನ ಆತ ಹಸಿ ಖಾರ ಅರ್ಧೇನೆ ಇಲ್ಲ. ಅದೇ ಈ ತಂಪಿನ ಹಸಿ ಖಾರ ಬಾಳ ತಿನ್ಬಾರ್ದು. ಇತ್ತಂದ್ರ ನನ್ಗೂ ತಿನ್ಬೇಕಂತ ಅನ್ಸ್ತೈತಿ. ನಾನ್ ಮೊದ್ಲ ಬಾಳ ಖಾರ ತಿಂತೇನಿ. ಅದ್ರೊಳಗ ಅಡಿಗೆಗೆ ಈಟತಿ ಖಾರ ಕಡಿಮೆ ಹಾಕ್ಬೇಕಂತಂದ್ರ ನಂಗೆ ಅದು ಬೇಕಾದಂಗ್ ಕಣ್ಣಾಗ ನೀರ್ ಬರ್ಲಿ, ನಾಲಿಗೆ ಹೊಡ್ಲಿ, ಗಂಟ್ಲು ಹೊರಿಲಿ, ಆದ್ರ ನನ್ ಖಾರ ಬಾಳ್ಬೇಕ ಅಡಿಗೆಗೆ. ನನ್ಗೊಬ್ಬಕ್ಕೆ ತಿನ್ನಾಕ ಅದ್ರ ಸಂಬಂಧ ಇದು ಹಸಿ ಖಾರ ಆಗಿದ್ ಬಿಟ್ಟೆ. ನಾನು ಹಸಿ ಖಾರನು ತಿಂತೇನೆ ಬಾಯಿನ ಅಂತೇಳಿ. ಆದ್ರೆ ಈಗ ಕೊತ್ತಂಬರಿ ತಂದಾರಲ್ಲ, ಕೊತ್ತಂಬರಿ ತಂದ ಸಲುವಾಗಿ ಹಸಿ ಖಾರ ಅರಿಬೇಕಂತ ಅನ್ಕೊಂಡೇನಿ. ಅದೊಂಥರ ನಮ್ಗೆ ಹಸಿ ಖಾರ ಅಂತಂದ್ರೆ ಚಟ್ನಿ ಇದ್ದಂಗ. ಮೊಸರು, ಬಿಸಿ ರೊಟ್ಟಿ, ಖಾರ, ಇಲ್ಲಾಂದ್ರೆ ಖಾರ ಎಣ್ಣೆ, ಇಲ್ಲಾಂದ್ರೆ ಖಾರ ತುಪ್ಪ ಅಷ್ಟೊಂದು ಚಲೋ ಆಗಂಗಿಲ್ಲ. ಎಣ್ಣಿನ ಚಲೋ ಆಕೈತಿ. ಅದಿಲ್ಲ ವೆಂಕಟೇಶ, ಎಣ್ಣಿನ ಚಲೋ ಆಕೈತಿ. ಬಿಸಿ ಅನ್ನದ ಜೊತೆ ಇಲ್ಲ ಬಿಸಿ ಚಪಾತಿ, ಬಿಸಿ ರೊಟ್ಟಿ ಜೊತೆ ಎಲ್ಲದ್ರ ಜೊತೆನು ಪಲ್ಯಕ್ಕೆ ಹಾಕ್ತೇವೆ ಅಂತ ಅನ್ನೋದಕ್ಕಿಂತ ಚಟ್ನಿ ತರನ ನಾವು ಅದನ್ನ ತಿಂತೇವಿ. ಬಹಳಷ್ಟು ಸಲ ನಾನು ರೆಸಿಪಿ ಶೇರ್ ಮಾಡ್ಕೊಂಡೇನಿ. ನೋಡೋಣ, ನಾಳೆ ಖಾರ ಆದ್ನಿ ಅಂದ್ರ ನಿನ್ ಜೊತೆ ರೆಸಿಪಿ ಶೇರ್ ಮಾಡ್ಕೋತೇನಿ. ಬಾಳ ಚಲೋ ಆಕೈತಿ ಅದ. ಕೊತ್ತಂಬರಿ ತಂದಿದ್ರ ಸಲುವಾಗಿ ಈಗೈತಿ ಬಾಳ ತೆಗಿವಳ ನೋಡ. ಬರ್ರಿ ಚೋಳಿಕಾಯಿ ಪಲ್ಯ ಯಾರ್ಯಾರಿಗೆ ಇಷ್ಟ ಆಯ್ತು ನೋಡ್ರಿ. ನಮಗಂತೂ ಚೋಳಿಕಾಯಿ ಪಲ್ಯ ಇದ್ರ ಏನು ಬೇಡ. ನಾಳೆಗೇನ್ ಮಾಡಂಗಿಲ್ಲ. ಇದನ್ನ ಖಾರ ಒಂದ್ ನಾಳೆಗೆ ಅರಿತೇನಿ. ಮತ್ ಮುಂದಿನ ಬುಧವಾರ ಬೇಯಿಸ್ತಾರ, ಮಾಡಾಕ್ ಬರ್ತಾವ್ರಿ. ಇನ್ನೊಂದ್ ವಾರ ಬಿಟ್ಟು ನಮ್ಮ ಮನೆಯವ್ರು ಇವ್ ಬೇಕಾದಂಗ ಒಣಗಿಲ್ರಿ. ಒಣಗಿದು ಅಂದ್ರ ಕುದಿಸಿ ಕ್ಯಾಶ್ ಮಾಡಿದ್ರ ಕುದಿಸಾದ್ರೂ ಮಾಡಬಹುದು. ಅತಿ ರುಚಿ ಹಾಕೋ ಮತ್ ಚಲೋ ಆಕೈತಿ. ಈಗ ಹಸಿವಿದ್ದು ಅಂದ್ರ ಹುರಿದ್ ಮಾಡಿರ್ತೇನೆ. ಎಣ್ಣೆ ಹಚ್ಚಿ ಇವ್ನ ತೊಳೆದ್ ಇಡ್ತೇನೆ. ನಾನು ತೊಳೆದೊಂದಿಟ್ಟು 6 ದಿನದ ಫ್ರಿಜ್ ನಾಗ ಇಟ್ಬಿಡ್ತೇನೆ. ಕಡ್ಯಾಕ್ ಇಟ್ಟಿವಿ ಅಂತಂದ್ರ ಏನಕ್ಕೈತೆ ಅಂತಂದ್ರ ಇದು ಮುರ್ದಿರ್ತೇವಲ್ಲ, ಇವನ್ ಹಂಗನಾದ್ರೂ ಇಡ್ಬೋದ. ಈಗ ನಾನ ಮುರ್ದಿಟ್ರ ಅಂತೇಳಿ ಮಾಡಾಕ ಅರ್ಜೆಂಟಲ್ಲಿ ಮಾಡಾಕ್ ಬರ್ತೈತೆ ಅಂತ ಹೇಳಿ ಫ್ರಿಜ್ ನಾಗ ಇಟ್ಟಿನಂದ್ರ ಚಲೋ ಇರ್ತಾವ. ಹಿಂಗ್ ಮುರ್ದಿಟ್ಟಿವಿ ಅಂತಂದ್ರ ಒಣಗಿದಂದ್ರ ಕುದಿಸಿ ಮಾಡೋದು. ಹಿಂಗ ಚಲೋ ಫ್ರೆಶ್ ಇದ್ದು ಅಂದ್ರ ಎಣ್ಣೆ ಹೆಚ್ಚಿ ಹುರಿದ ಮಾಡೋದು ನೋಡ್ರಿ. ಮಸ್ತ್ ಚೋಳಿಕಾಯಿ ಪಲ್ಯ, ಬಿಸಿ ಜೋಳದ ರೊಟ್ಟಿ, ಮತ್ತ ಮೆಣಸಿನ್ಕಾಯಿ ಫ್ರೈ ಮಾಡ್ಬೇಕ. ಹೊಳ್ಳಿ ಉಳ್ಳಾಗಡ್ಡಿ ನೆನೆಸ್ಕೊಂಡ್ರ ಬಾಯ ಜೋಳ ನೀರು ಬರ್ತಾವ. ಇದು ಚೋಳಿಕಾಯಿ ಮಸ್ತ್ ಅದ ನೋಡ. ಚಳಿ ಅದಾವ. ಏನ್ ಬಗೆನ ಅನ್ನಲ್ಲ ಅನ್ನ ವೆಂಕಟೇಶ, ಅನ್ನ ಸಂಕಟಕ್ಕ ಏನ್ ಸಂಕಟಕ್ಕ ಅನ್ನೋದು ಇಲ್ಲ. ಚಲೋ ಅದಾವ. ಚಲೋ ಇದ್ದಕ್ಕೂ ಚಲೋ ಅದಾವ ಅಂತ ಹೇಳ್ತೇನೆ. ಚಲೋ ನಾ ಎಲ್ಲ ಸುಮಾರು ಸಂತ್ಯಾಗ ಅಡ್ಡಾಡಿ ಸುಮಾರು ತಗೊಂಡ್ಬಂದಿರ್ತೀನಿ. ಹುಳಕ್ಲಾ ಬೆಳಕ್ಲಾ ಕಮ್ಮಿ ರೊಕ್ಕ ಕೊಟ್ಟು ಬಾಳ ಜಗಳ ಗಂಟೆದಿ ನೀನ ರುಕ್ಮಿಣಿ. ಪಾಪ ಅವ್ರೆಲ್ಲಾ ಬಯಸ್ಕೊತಾರ. ಅವ್ರು ಮಾಡ್ತಾರ್ರಿ ಅಂತ ಕರ್ಬಾರ. ಅವ್ರ ಬೆರಕಿಲ್ಲ ಅಂತಲ್ಲ, ಬಾಳ ಅಂದ್ರೆ ಬಾಳ ಬೆರಕಿದಾರ ಅವ್ರು. ಇಟ ಬೆರಕಿಲ್ಲ ಅವ್ರ. ಸಹಿಸ್ಕೊತಾರ ನನ್ ಕಡೆ ಟಾರ್ಚರ್ನ. ಯಾರದಾರ ಹೇಳ್ರಿ ನಮ್ಗಾದ್ರು.
ಇಬ್ರ, ಅವ್ರಿಗೆ ನಾನು ನನಗೆ ಅವರು ಇಷ್ಟ. ಏನ್ ಮಾಡಕತ್ತೀನಿ ನಾನು? ನೀನ್ ನೀ ನೀನ್ ಮುರಿದು ಯಾಕಂದ್ ಮನ್ಸಿಗೆ ಬರಂತ ನನಗೆ ವೇಸ್ಟ್ ಮಾಡಬಾರ್ದ. ನೈಟ್ ವೇಸ್ಟ್ ಮಾಡಾಕ್ತ ನಂಗೆ ಹಂಗೆ ಅನ್ಸಾಕತೈತಿ ನೀ ವೇಸ್ಟ್ ಮಾಡಾಕತ್ತಿ ಅಂತ. ಹೌದಾ? ಹೆಂಗದಾವ ಈಗ ಏನ ಚೋಳಕ್ಕೆ? 30 ರೂಪಾಯಿ ಪಾವ್ ಕೊಡು. ಹಾ ಈ ಚೋಳಿ ಹಾಕಿದ್ನಲ್ಲ ಎಂದ ಹೊರತಾಳ ಚೌಳಿ ಮಾಡಿದ್ರೆ ಒಂದೇ ಶತಾಗ ಯಾವ್ದೋ ಆಗಂಗಿರ್ತು ಮಾಡಾಕ ಅಷ್ಟ ಬಾಯಾಗ ಅಂದಷ್ಟ ಚೌಳಿಕ ಸಂಚನ ಹರ್ದಾಗ 4 ಕಿಲೋ ಚೌಳಿಕ ಹಾಕೋ ಗೊತ್ತೈತ್ ನಂಗೆ. ಮತ್ತೆ ಇಲ್ಲ ಅಂದಾರ ಏನಾರ ಮಾಡಿಲ್ಲ ಅದೇನ್ ಚೋಳಿಗೇನು ಹೊಲ ಏನಿದಾಗೋದು ಮತ್ತೆ ಏನೈತಿ ಏನಾರಟ್ಟು ಮಾಡಿದ್ರೆ ಸಂತಪೇಟ್ರ ಆಕೈತಿ. ಯಾವ್ದು ಬೇಡ ಅಂತೀಪ ನೀ ಹೆಂಗಾರಿ ಮತ್ತೆ ಮಾಡೋದು ಮಾಡ್ಬೇಕಲ್ಲ, ಮಾಡ್ಲಾರ್ದು ಮಾಡಿ ಅದು ಉಪಯೋಗ ಇಲ್ಲ. ಹೊಲ್ದಾಗ ಬಾದ್ ಮಾಡೋದು ಕಾಯಿಪಲ್ಲೆ ಅಂದ್ರೆ ಅಷ್ಟು ಸರಳ ಅಲ್ಲ ಅದು. ಬೇಡಾದ್ರೆ ಬಿಡಪ್ಪ. ಅನ್ನ ಸೊಂಡ ಮಾಡಲ್ತಲ್ಲ, ಅನ್ನಕ್ಕೆ ಇಟ್ಟು ಬಂದೇನೆ ಒಲಿ ಮ್ಯಾಗ. ನೋಡು ಏನಾಗೈತೆ. ಇಲ್ಲ ಕಿಚನ್ ಮ್ಯಾಗ ಆಕೈತಿ. ನುಚ್ಚು ಮಾಡ್ಬೇಕಲ್ಲ ಮತ್ತೆ ಮತ್ತೆ ಪಪ್ಪಿಗೂ ಬೇಕ ನುಚ್ಚಿಸೋದ ನಾಳೆ ಗೊಂಜಾಳ ಹಸನ್ ಮಾಡಬೇಕು. ಪಪ್ಪಿ ನುಚ್ಚು ತಿನ್ನೋದಿಲ್ಲ ನೋಡು ಮಗಂದು. ನಾನು 2 ದಿನ ಹಾಕಿದ್ರು ತಿನ್ಲಿಲ್ಲ, ಕೋಳು ತಿಂದು. ನಮ್ಮ ಪಪ್ಪಿ ಎಷ್ಟು ಸೊಕ್ಕಿನ ಐತಿ ನೋಡು. ರೊಟ್ಟಿ ಬೇಕು, ಅನ್ನನೂ ಅಷ್ಟು ಉಣ್ಣಂಗಿಲ್ಲ. ಅನ್ನದ ಜೊತೆ ಹಾಲು ಹಾಕಿದ್ರೆ ಉಂದೈತಿ, ಮತ್ತೆ ಮಜ್ಜಿಗೆ ಹಾಕಿದ್ರೆ ತಿನ್ನಂಗಿಲ್ಲ. ಅನ್ನ ಮಜ್ಜಿಗೆ ಹಾಕಿದ್ರೆ ತಿನ್ನಂಗಿಲ್ಲ. ಚಿಕನ್ ಸಾರು ಹಾಕಿದ್ರೆ ಮತ್ತೆ ತಿಂದತಿ. ಸಾರು ಹಾಕಿದ್ರೆ ತಿನ್ನಂಗಿಲ್ಲ. ಹಂಗದಕ್ಕೆ ಹೋದ ರೊಕ್ಕ ತೆಂಗಿನಕಾಯಿ ಅಂತ ನಾನು ಈಗ ನಮ್ಮ ಪಪ್ಪಿಗೆ ಇದನ್ ಮಾಡಂಗಿಲ್ಲ, ಯಾಕಂದ್ರೆ ಪಾಪ ವಯಸ್ಸಾಗೈತಲ್ಲ. ಹಂಗಾಗಿ ಅದಕ್ಕ ಏನ್ ಇಷ್ಟ ಆಕೈತ್ ನೋಡ ಅದನ್ನ ಹಾಕ್ತೇನೆ. 500 ತಂದಿದ್ದು 200 ತಂದಿದ್ದೆ, 200 ತಗೊಂಡೋದ. ನಿನ್ನೆ ಇವತ್ತು ಕಾಯಿದೇನೋ ಲೆಕ್ಕ ಕೊಡ್ಬೇಕಂತ ಯಾರಿಗೋ, ಇವ್ರು ಏನಾರ ಮಾಡೋರು ಕಂತ್ರಾಟ. ನೀನೇನೋ 400 ರೂಪಾಯಿ ಇಟ್ಟಿದ್ರಂತೆ, 200 ರೂಪಾಯಿ ಎಲ್ಲ ಹೋಗ್ಯಾವಂತ ಎಲ್ಲಾರು ಕೇಳಿದವಂತ. ಯಾರು ನಾ ಇಲ್ಲಿ ನಾ ತಗೊಂಡಿಲ್ಲ ನೀ ತಗೊಂಡಿಲ್ಲ ಅಂದ್ರೆ ಯಾರು ಹಾಲಿನು ಅವ್ನು 100 ರೂಪಾಯಿ ಕೊಟ್ಟು ಇವ್ರು 100 ತಗೊಳ್ಳೋರು. 10 ಕಾಯಿ 200 ರೂಪಾಯಿ ಆಗ್ತದೆ. ಹೆಂಗೊಂದು 20 ರೂಪಾಯಿ ಬರೀ 20 ರೂಪಾಯಿ ಅಂತ ಮತ್ತಿನ್ನ 50 ರೂಪಾಯಿ ಹೊರಗೆ ಹೆಂಗದಾವ? ಹೊರಗೆ ಎಳ್ನೀರು ಒಯ್ಯವ್ರು 10 ರೂಪಾಯಿ ಕೊಂಡು ಹೋಯ್ತಾರ, ಮಾರವ್ರು 30-40 ಮಾಡ್ತಾರ. ಏನಿನ ಏನು ಇವ್ರು ಒಯ್ಯಾರಲ್ಲ ಈಗ ಹೊರಗೆ ಹೆಂಗದಾವ? ನೀನ್ ಎಳ್ನೀರ್ ಅದ 30-40 ಕನ್ನಡ ಏನು ಇಂಗ್ಲೀಷ್ ಅದ. ಮತ್ 30 ರೂಪಾಯಿ ಕೊಂದು ಕೊಡ್ಬೇಕು, 25 ರೂಪಾಯಿ ಇಲ್ಲಿ ಬಂದು ಹೋಯ್ತಾರ ಅವ್ರು. ಅಲ್ಲಿಂದ 20 ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಏನಾಯ್ತು, ನಮ್ಮ ಮನೆಯವ್ರು ಎಷ್ಟು ಉದಾರ ಮನಸ್ಸಿನವ್ರು ಅದಾರ ನೋಡ್ರಿ. ಇಲ್ಲೇ ಬಂದು ಹೋದ್ರೆ 20 ರೂಪಾಯಿ ಅಂತ ಎಳ್ನೀರು. ನಮ್ಮ ಅಂದ್ರು ಬರೀ ಅವ್ರಿಗೆ ಆಗೋಕ್ಕವು. ನಾವು ಸಹಿತ ಅದ್ರಾಗಿನ ಕೊಬ್ಬರಿ ಎಣ್ಣೆ ತೆಗೆದು ಯೂಸ್ ಮಾಡಂಗಿಲ್ಲ. ನಾವು ಕೊಬ್ಬರಿ ಎಣ್ಣೆನ ತೊಗೊಂಬರ್ತೇವಿ ದೀಪ ಹಚ್ಚಕ, ಅದ್ರದ್ದು ನಾವ ಯೂಸ್ ಮಾಡಂಗ ನಮ್ಗ ಇಲ್ಲ. ನಮ್ಮ ಹೊಲ್ದಾಗ ತೆಂಗಿನ ಗಿಡ ಮತ್ತ ಮಾವಿನ ಗಿಡ ಈ ಸಲ ಕಾಯಿ ಆಗತ್ತಾವ. ಅದ ಹೋದ್ ಸಲನು ಕಾಯಿಗೈತ್ ಬಿಡ್ರ ಇನ್ನೊಂದ್ ಗಿಡ. ಇವೇನ್ ಗಿಡಗಳದಾವಲ್ಲ ನಮಗಷ್ಟ ನಮಗೂ ಹೆಲ್ಪ್ ಆಕ್ಕಾವು, ನಮಗೂ ಯೂಸ್ ಆಕ್ಕಾವು. ಆದ್ರ ಮಾರಾಟ ಮಾಡಿ ಅದರಿಂದ ರೊಕ್ಕ ಅಂತ ಏನು ಬರಂಗಿಲ್ಲ ನಮಗ. ಅವ್ರಿಗೆ ಅಂತೇಳಿ ಬಿಟ್ಟಿಯಾಗಿನ ಬಾಳ ಆಕ್ಕಾವು. ಅದನ್ನ ನಾವ್ ಕೊಂಡು ತಗೊಳಂಗಿಲ್ಲ ಅಷ್ಟ ನೋಡ್ರಿ ಲಾಭ ಅಂತಂದ್ರ. ಕೆಳಗಿನ ಒಟ್ಟಿ ಪೂರ್ತಿ ಹಚ್ಚಗಡೆ ಮಕ್ಳು ತೆಂಗಿನ ಗಿಡ ಹಚ್ಬೇಕಾದ ಇನ್ನೂ ಹೊಲ ಅಷ್ಟ ಗಟ್ಟಿ ಆಗಿಲ್ಲ. ಈ ಸಲ ಮುಂದಿನ ಸಲ ಕಬ್ಬು ಹಚ್ತಿಂದ ಆಮೇಲೆ ನೋಡ್ಬೇಕು. ಒಡ್ಡತಿ ಜರಿತೈತಲ್ಲ, ಜರದಿಂದ ಈಗ ಹಚ್ಚೋ ಪ್ಲಾನ್ ಐತಿ. ಇವ್ರು ನಮ್ಮ ಮನೆಯವ್ರು ಬೇಡ ಅಂತ ಇನ್ನೊಟ್ಟು ಆ ಕಡೆ ಸರ್ಚ್ ಆಡೋದು ಇದು ಮಾಡೋದು. ಯಾಕಂದ್ರೆ ಹೊಲ ಅಷ್ಟು ಬರಬರಿ ಇಲ್ಲ, ಅದ ಸುದ್ ಮಾಡ್ಕೊಂಡ್ ಹಚ್ಬೇಕಂತ ಅನ್ಕೊಳಕತ್ತಾರ. ಅಟ್ಲೀಸ್ಟ್ ಲಗುನ ಹಚ್ಚಿದ್ವಿ ಅಂದ್ರ ನಾವ್ ಸಹಾಯ ಕೊಡ್ದ ಫಲ ಕೊಟ್ಟ ನಾವು ಬೆಳೆಸಿದಕ್ಕೂ ನಮ್ಗ ಇದನ್ ಮಾಡ್ತಾವ ಅಂತ ನಂದ. ಇವ್ರು ನಮ್ಮ ಮನೆಯವ್ರು ಬ್ಯಾಡ ಅಂತ
ನೋಡೋಣ್ರಿ ಯಾವಾಗ ಏನೇನು ಮಾಡೋದಕ್ಕೈತೆ ಆ ಭಗವಂತ ಏನೇನು ಹಾದಿ ತೋರಿಸ್ತಾನೋ ಏನೇನು ಆಕೈತೆ ಲೈಫಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಬದುಕಕ್ಕೋಸ್ಕರ ಎಲ್ಲನೂ ಮಾಡಲೇಬೇಕು, ಹೌದಲ್ರಿ? ಅಣ್ಣ ಆಗೈತಿ ಉರಿ ಇಲ್ಲ, ಉರಿ ಆಡ್ಸೀನಿ ಕಿಚನ್ನಾಗ ಇಟ್ಟೇನಿ. ನೋಡಿ ಎಷ್ಟು ಶುದ್ಧಾಗಿತ್ತಾನೆ ಹಿಂದೇನು. ಸುಮ್ಮ ಹೊಲಸು ಚಲೋ ಅದಾವ. ಮತ್ತು ಚಳಿಕೆ ಮಸ್ತ್ ಅದಾವ. ಪಲ್ಯ ಅಂತೂ ಪಲ್ಯ ಇಟ್ಟ ಹಾಕೈತೆ ವೆಂಕಟೇಶ. ನಿನ್ನೆ ಹಾಕಿ ತಾಳ್ಸಿದ್ರೆ ಹಾಕೈತಿ. ನಿನ್ಗೊಬ್ಬ ಅವಂಗ ಸಾಲಂಗಿಲ್ಲ ಅದು. ಅಯ್ಯ ವೆಂಕಟೇಶ ವಿಡಿಯೋನ ಮಾಡಿಲ್ಲ ನಾನು. ಈಗ ಮಸ್ತ್ ಮಜಾಗೆ ಸಂಜೀಕ ಸಂಜೆ ಊಟ ರಾತ್ರಿ ಊಟ ನಮ್ಮ ಯಜಮಾನ್ರು ನಾನು ಬಿಟ್ಟ ಊಟ ಮಾಡಕತ್ತ. ಸಂಜೆಯಿಂದ ಮಸ್ತ್ ಚಿಕನ್ ಪಾಪ ಅದನ್ನ ಬಿಟ್ಟು ಊಟ ಮಾಡ್ತೀನಿ. ಸರ್ ಕಸಿದಾನ ಬಿಸಿ ನಾನು ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ಮಾಡೀನಿ. ಹೊಟ್ಟೆ ಹಸ್ದಿಲ್ಲ ನಂದು. ಹೊಟ್ಟೆ ಹಸ್ದಿಲ್ಲ ಅಂತ ಇಷ್ಟು ಪೀಸ್ ಹಾಕೊಳಕತ್ತಿ. ನೀನು ಹೊಟ್ಟೆ ಹಸ್ದೈತಂದ್ರೆ ಇಷ್ಟು ಹಾಕೊಂಡ್ಬಿಟ್ಟು ನಮ್ಮ ಮನೆಯವ್ರು ಬೈತಾರ್ರಿ ನಾನು ತಿನ್ನಂಗಿಲ್ಲ ಅಂತಂದ್ರೆ. ಅದಕ್ಕೆ ಒಂದೊಂದಿಷ್ಟು ಪೀಸು ಒಂದು ರೊಟ್ಟಿ ಎಷ್ಟು. ಇದು ನಿಂಬೆಹಣ್ಣಿನ ರಸ. ಯಾವ್ದನ್ನ ಯಾಕ ಭಾಳ ಬರೋದಿಲ್ಲ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲೇ ವೆಜಿಟೇರಿಯನ್ಸ ಭಾಳ ಮಂದಿ ಇರೋದ್ರಿಂದಾಗೆ ನಾನು ನಾನ್ ವೆಜ್ ಅಡುಗೆನ ಏನೂ ಶೇರ್ ಮಾಡ್ಕೊಳಕತ್ತಿಲ್ಲ. ಅಂದರೆ ಊಟ ಮಾಡೋದಷ್ಟನ್ನು ಶೇರ್ ಮಾಡ್ಕೊಳಕತ್ತೇನೆ. ನಿನ್ನೆ ನಾನೇನು ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಕೆಲವರು ಹೆಂಗೆಂಗೋ ಇದನ್ನು ಮಾಡ್ತಾರೆ. ಅದು ಇರೋದಲ್ರಿ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹೆಂಗೋ ನೋಡಿ ಹೆಂಗೆ ಕೆಟ್ಟವ್ರು ಇರಲಿ ಒಳ್ಳೆಯವ್ರು ಇರಲಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರಲ್ಲ, ಅದೊಂದು ಖುಷಿ ಆಕೈತಿ. ಅಂದ್ರೆ ನೆಗೆಟಿವ್ ಆಗಿ ನಾವು ನಿನ್ನೆ ಇಲ್ಲ ಇನ್ನು ಮುಂದೆ ನಾವು ಇಲ್ಲಿ ಇರಂಗಿಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೆ ಫ್ರೆಂಡ್ಸ್ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ನಲ್ಲ ನಾವಿನ್ನು ಇಲ್ಲಿ ಇರಂಗಿಲ್ಲ ಅಂತೇಳಿ. ನನಗೆ ಭಾಳಷ್ಟು ಮಂದಿ ಭಾಳ ಥರ ಹಿಂಗೆ ಎಲ್ಲ ಥರ ಸಮಸ್ಯೆ ಇರೋರ ಫೋನ್ ಹಚ್ಚಿರ್ತಾರೆ, ನನ್ನ ಜೊತೆ ಮಾತಾಡೋಕೆ ಹೋಗ್ತಾರೆ, ಹಿಂಗೆ ಫೀಲಿಂಗ್ ಎಲ್ಲ ಶೇರ್ ಮಾಡ್ಕೋತಾರೆ. ಅದಕ್ಕೊಬ್ರು ಕಮೆಂಟ್ ಹಾಕಿದ್ರು, ಇಲ್ಲಿ ಇರಾಕೆ ಹೋಗ್ಬೇಡ್ರಿ ಫಾರಿನ್ಗೆ ಹೋಗ್ರಿ ಅಂತೇಳಿ. ನಾನು ಎಜುಕೇಟೆಡ್ ಆಗಿದ್ರೆ ಪಕ್ಕ ಹೋಗಿದ್ನಿ ಅಂತ ಅನಿಸ್ತೈತಿ ಫಾರಿನ್ಗೆ. ಭಾಳಷ್ಟು ಸಾಲಿ ಕಲಿತು ಡಿಗ್ರಿ ಮುಗಿಸಿ ಅದು ಇದು ಎಜುಕೇಷನ್ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಹೋಗಿದ್ನೇನೋ. ಮತ್ತು ಏನಂತಾರೆ, ತಂದೆ ತಾಯಿಯಿಂದಾದರೂ ಶ್ರೀಮಂತಿಕೆ ಅಥವಾ ಗಂಡು ಮನೆಯಿಂದಾದರೂ ಶ್ರೀಮಂತಿಕೆ ಬಂದಿದ್ರೆ ಹೋಗಿದ್ವಿ ಏನೋ ಗೊತ್ತಿಲ್ಲ. ಭಗವಂತ ಈ ಜೀವನ ಕೊಟ್ಟನ
ಅನ್ಭವ್ಸಕ್ಕಂತೇಳಿ ಇಷ್ಟೆಲ್ಲ ಐತಿ, ಸಾಕು ಇಲ್ಲೇ ಇರ್ತೇನೆ, ಇಂಡಿಯಾದೊಳಗೆ ಇರ್ತೇನೆ, ಫಾರಿನ್ಗೆ ಏನು ಹೋಗಂಗಿಲ್ಲ. ಈಗ ಹಿಂಗೇನಾದರೂ ಲೈಫಲ್ಲಿ ಏನಾದರೂ ಒಂದು ಕೊರತೆ ಅಂತಿದ್ದಾಗ ಕೆಲವರ ಮನೆಯನ್ನು ಚೇಂಜ್ ಮಾಡ್ತಾರೆ ಅಥವಾ ಮನೆಯನ್ನು ಮಾರ್ತಾರೆ, ಇರುವಂಥ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕಪ್ಪ ಅಂಥೇಳಿ ಕೆಲವರು ಜ್ಯೋತಿಷ್ಯತಿ ನಂಬ್ತಿರಲಿಲ್ಲ, ಗೊತ್ತಿಲ್ಲ ನಿಮ್ಗೆ, ಕೆಲವ್ರು ನಂಬೋರ್ನು ಇರ್ಬೋದ. ಯಾರೆಲ್ಲ ನಂಬ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನನಗೀಗ ಒಂದು 2 ದಿನದ ಹಿಂದ್ಗಡೆ ಒಬ್ಬರು ಕಾಲ್ ಮಾಡಿದ್ದೆ, ಅವರು ಸೇಮ್ ನನ್ನ ಥರನ ಪ್ರಾಬ್ಲಮ್ನ ಫೇಸ್ ಮಾಡಕತ್ತಾರ. ಅವ್ರ ಮನೆ ಎಲ್ಲನೂ ಗೋಡೆ ಎಲ್ಲ ಒಡೆದು ಎಲ್ಲ ಕಟ್ಟಿಸಿ ಬೇರೆ ಎಲ್ಲ ಇದನ್ನು ಮಾಡಿದ್ರೂ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ ಅಂತಂದ್ರೆ ಮಗು ವಿಷಯವಾಗಿ ಅವ್ರು ಏನು ಮಾಡಿದ್ರು ಅಂತ ಮತ್ತು ಲಾಸ್ಟಿಗೆ ಮನೇನ ಮಾರಿ ಬಾಡಿಗೆ ಮನೆ ಎಲ್ಲದಾರಂತ. ಒಳ್ಳೇದಾಗಂಗಿಲ್ಲ ಅಂತಲ್ಲ, ಕೆಲವ್ರಿಗೆ ಆ ಥರ ಮಾಡೋದ್ರಿಂದ ಒಳ್ಳೇದಾಕೈತಿ. ನನ್ನ ಜೊತೆ ಒಬ್ರು ಬೆಳಗಾಂ ಟ್ರೀಟ್ಮೆಂಟ್ ತೊಗೋತಿದ್ರು, ಅವರು ನನ್ನ ವಿಡಿಯೋ ನೋಡೋರು. ಅವರು ಸೇಮ್ ಹಿಂಗೆ ಬಾಡಿಗೆ ಒಂದು ಮನೆ ಬಿಟ್ಟು ಬೇರೆ ಮನೆಗೆ ಹೋದಿಂದ ಅವರು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗೈತೇನಿಲ್ಲ ಗೊತ್ತಿಲ್ಲ, ಕಾಲ್ ಮಾಡಿಲ್ಲ ನಾನು ರೀಸೆಂಟಾಗಿ ಅವರಿಗೆ. ಆ ಥರ ಎಲ್ಲ ಲೈಫಲ್ಲಿ ಕೆಲವೊಬ್ಬರು ಏನಾದರೂ ಬದಲಾವಣೆ ಮಾಡ್ಕೊಂಡಾಗ ಜೀವನದಲ್ಲಿ ಅವ್ರು ಅಂದ್ಕೊಂಡಿರೋದನ್ನೇ ಸಿಗ್ತೈತಿ. ಈಗ ಏನೋ ಒಂದು ಹೇಳಿದ್ರೆ ಅದಕ್ಕೆ ನೆಗೆಟಿವ್ ಆಗಿ ತಿಳ್ಕೊಳ್ಳೋದಕ್ಕಿಂತ ಅವ್ರಿಗೇನೋ ಸಮಸ್ಯೆ ಇರ್ಬೋದ ಪಾಪ, ಅದಕ್ಕೆ ಅವ್ರು ಏನೋ ಮಾಡೋಕತ್ತಿರ್ಬೋದು ಅಂತೇಳಿ ಸಪೋರ್ಟ್ ಮಾಡ್ಬೇಕು. ಅದು ನಂತರ ಕಿಂಡಲ್ ಆಗಿ ತೊಗೊಳ್ಳೋದು ಅಥವಾ ಮತ್ತಟ್ಟು ಹರ್ಟ್ ಮಾಡೋವಂಥದ್ದು ಮಾಡಬಾರ್ದು. ಈಗ ನನಗೆ Q&A ಲಾಗ್ ಮಾಡ್ದೇನಂತ ಹೇಳಿನಿಲ್ಲ, ಮಾಡ್ತೀನಿ ಅಂತ ಕಮ್ಯುನಿಟಿ ಪೋಸ್ಟ್ ಆಗದಿಂದ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟೆ ನಾನು. ಒಂದಿಟ್ಟು ದೇವಸ್ಥಾನಕ್ಕೆ ಹೋಗೋದು, ಅಲ್ಲೇ ಬರೋದು, ಮತ್ತು ಹೊಲ್ದಾಗ ಕೆಲಸ, ಹಿಂಗಾಗಿ ಅದನ್ನು ಕುಂತ್ಕೊಂಡು ಶೂಟ್ ಮಾಡೋಕ್ಕೆ ಸಹಿತ ಆಗಲ್ದು. ಒಂದು ಸ್ವಲ್ಪ ಏನೋ ಒಂದು ಲಾಗ್ ನೋಡ್ತೀರಂತಂದಿಂದ ಡಿಫ್ರೆಂಟಾಗಿ ನಿಮ್ಮ ಮುಂದೆ ಕಾಣಿಸ್ಕೊಂಡ್ರೆ ನಿಮಗೂ ಇಷ್ಟ ಆಕೈತೆ ಅನ್ನೋ ಒಂದು ರೀಸನಿಂದಾಗೆ ಈಗ ನೋಡ್ರಿ ಇಲ್ಲಿ ಕೆಲ್ಸಕ್ಕೆ ಬಂದೀನಿ. ಕೆಲ್ಸಕ್ಕೆ ಬಂದೆಲ್ಲ ಅದೊಂದು ಇಟ್ಟು ಹೇಳಿ ವಿಡಿಯೋ ಮಾಡಿದ್ರೆ ಆತಂತೇಳಿ ದಯವಿಟ್ಟು ಕ್ಷಮೆ ಇರಲಿ. Q&A ಲಾಗ್ ನೋಡ್ತೀನಿ. ಈಗಿನ್ನೂ ಮನೆಗೆ ಹೋಗೋದು ಲೇಟ್. ನಾವು ಮನೆಗೆ ಹೋದ್ನಿ ಅಂದ್ರೆ ಜಳಕ ಪಳಕ ಇನ್ನೂ ಅಡುಗೆ ಏನು ಮಾಡಿಲ್ಲ, ಹೋಗಿನ ಜಳಕ ಅಡುಗೆ ಅದು ಇದು ಅಂತಂದ್ರೆ ಇನ್ನೂ ಲೇಟ್ ಆಗಿಬಿಡ್ತೈತಿ. ಮತ್ತು ಅದಕ್ಕೆ ಒಂದಿಟ್ಟು ರೆಡಿಯಾಗಿ Q&A ಲಾಗ್ ಎಲ್ಲನೂ ಪ್ರಶ್ನೆ ಕಲೆಕ್ಟ್ ಇದನ್ನು ನೋಡಿಕೊಂಡು ನಿಮ್ಮ ಕ್ವಶನ್ಗಳನ್ನೆಲ್ಲನೂ ಬರೆದು ಇಟ್ಕೊಂಡು ಆಮ್ಯಾಗ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತಂದ್ರೆ ಒಂದಿಟ್ಟು ಟೈಮ್ ಬೇಕು. ನಾಳೆ ಅಥವಾ ನಾಡಿದ್ದೆ ಅಥವಾ ಇನ್ನೊಂದು 2-3 ದಿನ ಹೋಗ್ಬೋದೆ. ಖಂಡಿತ ನಾನು ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಬರೋ ದಿನಗಳಲ್ಲಿ ಗೊತ್ತಾಕೈತಿ ನಾವು ಇಲ್ಲಿರ್ತೀವಿ ಅಥವಾ ಬೇರೆ ಕಡೆ ಹೋಗ್ತೀವ ಅಂತೇಳಿ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಅಂತ ಇರ್ತೈತಿ, ಎಲ್ಲ ಲೈಫಲ್ಲಿ ಒಳ್ಳೇದಾಗಲಿ, ಏನೋ ನಮ್ಗೆ ಸಿಗಲಿ ಅಂಥೇಳಿ. ಅದ್ರೊಳಗೆ ಈ ಹೊಲದಾಗ ನಾವು ಎಷ್ಟು ದುಡಿದ್ರೂ ಅದರಲ್ಲಿ ಭಾಳ ಜಾಸ್ತಿ ಇದ್ರೆ ಲಾಭ ಆಕೈತಿ, ಇಲ್ಲಾಂದ್ರೆ ಲಾಭ ಆಗಂಗಿಲ್ಲ. ಏನಾದರೂ ಹೊಸ ಬಿಸ್ನೆಸ್ ಮಾಡಬೇಕು, ಹಿಂಗೆ ಯಾರಿಗೆ ಇರಂಗಿಲ್ಲ ಹೇಳ್ರಿ, ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರ್ತೈತಿ. ಹಂಗೆ ಸಹಿತ ನಮಗೂ ಐತಿ, ಅದರಲ್ಲಿ ತಪ್ಪೇನೈತಿ ಹೇಳ್ರಿ. ಲಾಗ್ ಇಲ್ಲಿಗೆ ಮುಗಿಸ್ತೇನೆ ನಾನು. ಏನೂ ಮತ್ತು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ರೆಸಿಪಿ ಕೇಳಾಕತ್ತೀರಿ, ಆದಷ್ಟು ಲಘುನ ಶೇರ್ ಮಾಡ್ಕೋತೀನಿ ನಾನು. ನೀವು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ ನಾನು ಒಂದಿಟ್ಟು ಬಿಸಿ ಇರೋದ್ರಿಂದಾಗಿ ಏನು ರೆಸಿಪಿ ಶೇರ್ ಮಾಡೋಕ್ಕಾಗೋಲ್ತ. ಇನ್ನೇನು ಹಬ್ಬಗಳು ಬಂದಿಲ್ರಿ, ಹಿಂಗೆ ಅವ್ರ ಮಹಾಲಕ್ಷ್ಮಿ ಹಬ್ಬ, ಪಂಚಮಿ, ಅದು ಇದು ಅಂತ ಕಂಟಿನ್ಯೂ ಇನ್ನೊಂದು ತಿಂಗಳು ಬಿಟ್ಟಂದ್ರೆ ಎಲ್ಲ ಶುರು ಆಗಿಬಿಡ್ತಾವೆ. ಅವಾಗೆಲ್ಲನೂ ಶೇರ್ ಮಾಡ್ಕೋತೀನಿ ನಾನು. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್